ನನ್ನ ಗಂಡನ ಕುಡ್ದು ಮಾಡ್ತಾನೆ, ಜಗಳ ಮಾಡ್ತಾನೆ. ಧಾರವಾಡ ನಗರದ ಜನ್ನತ್ ನಗರ 3ನೇ ಕ್ರಾಸ್ನಲ್ಲಿ ಅಕ್ರಮ ಮದ್ಯ ಮಾರಾಟ ತಾಂಡವವಾಡುತ್ತಿದ್ದು, ಇದರ ವಿರುದ್ಧ ಜನ್ನತ್ ನಗರದ ಸ್ಥಳೀಯ ನಿವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ನಿವಾಸಿ ಗೋದವ ಕಲಾಲ್ ಎಂಬುವರು ಕಳೆದ 8 ವರ್ಷಗಳಿಂದ ನಿರಂತರವಾಗಿ ಈ ಪ್ರದೇಶದಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಸುತ್ತಿದ್ದಾರೆ ಎಂದು ಭಾರಿ ಆರೋಪ ಕೇಳಿಬಂದಿದೆ. ಬರ್ತಾರೆ, ಅಂಗಡಿ ಬರ್ತಾರೆ, ಎಲ್ಲ ಗಿರಾಕಿ ಇರ್ತಾವ. ಮತ್ತೆ ಹೇಳ್ಬೇಕು ಹೇಳ್ರಿ, ಇಷ್ಟ ಮತ್ತೇನಿಲ್ಲ. ಇದೊಂದು ಬಂದ್ ಮಾಡ್ರಿ, ಈ ಒಣಿ ಚಲೋ ಅದು ಇದಾದ್ರೆ ಸಾಕು. ಮತ್ತೆ ನಿಮ್ಗೆ ಜಾಸ್ತಿ ಹೇಳ್ತಿಲ್ಲ. ಇವ ಹುಡುಗರು ಏನು ಮಾಡ್ಯಾರಲ್ಲ, ಒಳ್ಳೆಕ ಮಾಡ್ಯಾರ. ಅವ್ರಿಗೆ ನಾನು ಶಪಾತ್ ಕೊಡ್ತೀನಿ. ನನ್ನ ಗಂಡನ ಕುಡ್ದು ಮಾಡ್ತಾನೆ, ಜಗಳ ಮಾಡ್ತಾನೆ. ಇದನ್ನ ಮಾತಾಡ್ದೆ ನಾನು. ಹೌದಾ? ನನ್ ಗಂಡ ಶಪಾತ್ ಕೊಡ್ತಿಲ್ಲ. ಬೆಳಿಗ್ಗೆ ಹೋಗೋದು ಕುಡ್ದು ನಮ್ ಕುಡ್ ಜಗಳ ಮಾಡುದು ಹಾಗಾಗತೈತಿ. ಅದಕ್ಕೆ ಸಮಯ ಜೋನ್ ಮಾಡಿ ಹೇಳ್ತೇನೆ, ಇದನ್ನ ಸೇರ ಬಂದ್ ಮಾಡಿದಾರ. ನಿಮ್ಮ ಹೆಸರು? ಜರಾಬಿ. ವಿಪರ್ಯಾಸವೇನೆಂದರೆ, ಈ ಕುರಿತು ಹಲವು ಬಾರಿ ದೂರು ನೀಡಿದ್ದರೂ ಪೊಲೀಸ್ ಇಲಾಖೆ ಹಾಗೂ ಅಬಕಾರಿ ಇಲಾಖೆ ಕಣ್ಣಿದ್ದು ಕುರುಡಾದಂತೆ ವರ್ತಿಸುತ್ತಿವೆ. ಅಧಿಕಾರಿಗಳು ಸಂಪೂರ್ಣವಾಗಿ ಕಣ್ಣು ಮುಚ್ಚಿ ಕುಳಿತ ಪರಿಣಾಮ ಅಕ್ರಮ ಮದ್ಯ ಮಾರಾಟಗಾರರಿಗೆ ಯಾವುದೇ ಕಾನೂನಿನ ಭಯವಿಲ್ಲದಂತಾಗಿದೆ. ಪೊಲೀಸರು ಕೆಲ ಸಂದರ್ಭಗಳಲ್ಲಿ ಆರೋಪಿಗಳನ್ನು ವಶಕ್ಕೆ ಪಡೆದರೂ ಕೆಲವೇ ಸಮಯದಲ್ಲಿ ಬಿಡುಗಡೆ ಮಾಡುತ್ತಿದ್ದು, ಇದು ಅಕ್ರಮ ಚಟುವಟಿಕೆಗಳು ಇನ್ನಷ್ಟು ಹೆಚ್ಚಾಗಲು ದಾರಿ ಮಾಡಿಕೊಟ್ಟಿದೆ. 7-8 ವರ್ಷ ಆಯ್ತ್ರಿ. ಇದ್ರ ಬಗ್ಗೆ ನಾವು ಭಾಳ ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. 112ಗೂ ಮಾಡ್ದಾಯ್ತು, ಆಮೇಲೆ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ನವ್ರಿಗೆ ಆಯಿತು. ಅವ್ರಿಗೂ ಎಲ್ಲರಿಗೂ ಹೇಳಿ ಇನ್ನೂ ತನಕ ಕಾಯಕ್ತಿದ್ದೀವಿ. ಭಾಳ ಸಲ ಒಯ್ದು ಕರ್ಕೊಂಡು ಹೋಗಿ ಮತ್ತೆ ಬಿಟ್ಟಿದ್ದಾರೆ. ಮತ್ತು ಆನಂತರ ನಮ್ಮ ಓಣಿಯಲ್ಲಿ ಸಣ್ಣ ಹುಡುಗರು ಇದು ಸೆರೆ ಕುಡಿದು ಸಾವನ್ನಪ್ಪಿರೋದು ಇರುತ್ತದೆ. ಹಾಗಾಗಿ ಇದ್ರ ಬಗ್ಗೆ ಏನಾದರೂ ಕಠಿಣವಾದ ಕ್ರಮವನ್ನು ತಾವು ಜರುಗಿಸಬೇಕೆಂದು ಪೊಲೀಸರಲ್ಲಿ, ನಮ್ಮ ಕಮಿಷನರ್ ಸಾಹೇಬರಲ್ಲಿ ನಮ್ಮ ವಿನಂತಿ ಇದೆ. ಏನಂದರೆ ಈ ಮನೆಯನ್ನು ಸೀಜ್ ಮಾಡಬೇಕಾಗಿ ನಮ್ಮಲ್ಲಿ ವಿನಂತಿ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರಲ್ರಿ, ಅದು ಏನು FIR ಏನಾಗಿಲ್ಲ ರೀ? FIR ಏನೂ ಆಗಿಲ್ಲ ರೀ ಸರ್. ಹಿಂಗಾಗಿ ಕರ್ಕೊಂಡು ಹೋಗ್ತಾರೆ ಮತ್ತು ಹೊಳೆ ಕಳಿಸ್ತಾರೆ. ಹೀಗಾಗಿ ಆ ಹೆಣ್ಮಳಿಗೆ ಏನು ಯಾರು ನನಗೇನು ಮಾಡೋರು ಇಲ್ಲ ಅಂತ ಅನ್ನೋ ಲೆಕ್ಕದಲ್ಲಿ ಆ ಹೆಣ್ಮಳು ಇಲ್ಲೇ ಜೀವನ ಸೆರಾಯಿ ಮಾರ್ಕೊತ ಇದ್ದಾಳೆ. ಅಂದ್ರೆ ಈಗ ಎಷ್ಟು ಮಾಲ್ ಐತೆ ಸರ್ ಅಲ್ಲಿ? ಈಗ ಒಂದು 250 ಬಾಕ್ಸ್ ತನಕ ಪಾಕೆಟ್ ತನಕ ಇಲ್ಲಿ ಸೆರಾಯಿ ಇದ್ದಾವೆ. ಈಗ ರಾತ್ರಿ ಟೈಮ್ಗೆ ಪೊಲೀಸರು ಬಂದಿದ್ದರು. ಬಂದ ನಂತರ ಅವ್ರು ಒಯ್ತೀವಿ ಅಂತೇಳಿ ಅಂದರು. ಅದನ್ನು ಒಯ್ಯಕ್ಕೆ ನಾವು ಹೇಳಿಲ್ಲ. ನಮ್ಮ ಓಣಿಯಲ್ಲಿ ಹಿರಿಯರು ಇದ್ದಾರೆ. ಇದರ ಬಗ್ಗೆ ನಾವು ಎಷ್ಟೋ ದಿನಗಳಾದವು. ಈಗ ಅದರ ಬಗ್ಗೆ ನಾವು ಇದನ್ನು ಮಾಡ್ತಾಯಿದ್ದೀವಿ, ಏನೂ ರೆಸ್ಪಾನ್ಸ್ ಆಗ್ತಾಯಿದ್ದಲ್ಲ. ಹಾಗಾಗಿ ನಾವು ಈಗ ಒಯ್ಯಲಿಕ್ಕೆ ತಮಗೆ ಕೊಡೋದಲ್ಲ. ಆಮೇಲೆ ಏನದ ಎಲ್ಲ ಓಣಿಯಲ್ಲಿ ಜನ ಕೂಡಿ ಕಮಿಷನರ್ ಸಾಹೇಬರಲ್ಲಿ ವಿನಂತಿ ಮಾಡ್ಕೊಂಡು ನಾವು ಇದನ್ನು ಮಾಡ್ಬೇಕು ಅನ್ನೋದು ಸಲುವಾಗಿ ಅದನ್ನು ಕೊಟ್ಟು ಕಳಿಸ್ಲಿಲ್ಲ ರೀ ರಾತ್ರಿ. ಅವ್ರ ಹೆಸರು ಏನು ರೀ ಅವ್ರದ್ದು? ಗೋದಾವರಿ ಅಂತೇಳಿ ಅವ್ರ ಹೆಸರು. ಗೋದಾವರಿ. ನಿನ್ನೆ ರಾತ್ರಿ ಇಲ್ಲೇ ಸಣ್ಣ ಹುಡುಗರು ಸೆರಾಯಿ ಕುಡಿದು ಚಾಕು ತಗೊಂಡು ಮರ್ಡರ್ ಆಗುವ ಹಂತದಲ್ಲಿ ಇದ್ದಂಥ ಇದನ್ನು ನಮ್ಮ ಓಣಿಯಲ್ಲಿ ಜನರು ಎಲ್ಲ ಹೆಣ್ಣು ಮಕ್ಕಳು ಎಲ್ಲ ಸೇರಿ ಅದನ್ನು ತಪ್ಪಿಸಿದ್ರು. ಅವಘಡ ಆದ ನಂತರ ಏನಾದ್ರೆ ನೋಡ್ರಿ, ನಮ್ಮ ಓಣಿಯಲ್ಲಿ ಎಲ್ಲ ಸಣ್ಣ ಹುಡುಗರು ಏನಾದರೆ ಎಲ್ಲರೂ ಬಂದು ಅದನ್ನು ಈ ಮನೆ ಬಾಗಲವನ್ನು ಇದನ್ನು ಮಾಡಿ ತೆಗೆದು ಓಪನ್ ಮಾಡಿ ನೋಡಿದ ನಂತರ ಅಲ್ಲಿ 250-300 ತನಕ ಪಾಕೆಟ್ಗಳು ಸಿಕ್ಕಿದ್ದಾವೆ. ನಿಮ್ಮ ಹೆಸರು? ಚಾಂದ್ ಸಾಬ್ ಚಪ್ಪರ್ ಬಂದ. ಹಗಲು ರಾತ್ರಿ ಎನ್ನದೇ ನಿರಂತರವಾಗಿ ನಡೆಯುತ್ತಿರುವ ಈ ಅಕ್ರಮ ಮದ್ಯ ಮಾರಾಟದಿಂದಾಗಿ ಪ್ರದೇಶದ ಯುವಕರು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ರಾತ್ರಿ ವೇಳೆ ಕುಡಿದ ಮತ್ತಿನಲ್ಲಿ ಯುವಕರ ನಡುವೆ ನಿರಂತರ ಗಲಾಟೆ, ಹೊಡೆದಾಟಗಳು ನಡೆಯುತ್ತಿದ್ದು, ಮಹಿಳೆಯರು ಮತ್ತು ಸಾರ್ವಜನಿಕರು ಭಯದಿಂದ ರಸ್ತೆಯಲ್ಲಿ ಓಡಾಡುವಂತಹ ವಾತಾವರಣ ನಿರ್ಮಾಣವಾಗಿದೆ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ. ಅಧಿಕಾರಿಗಳ ಇಂತಹ ಬೇಜವಾಬ್ದಾರಿತನದಿಂದ ಬೇಸತ್ತ ಜನ್ನತ್ ನಗರದ ಯುವಕರು ಹಾಗೂ ಸ್ಥಳೀಯರು ಸ್ವತಃ ತಾವೇ ಖುದ್ದಾಗಿ ಸ್ಥಳಕ್ಕೆ ತೆರಳಿ ಅಕ್ರಮ ಮದ್ಯವನ್ನು ವಶಪಡಿಸಿಕೊಂಡು ಮಾರಾಟಕ್ಕೆ ಸಂಪೂರ್ಣ ತಡೆ ಒಡ್ಡಿದ್ದಾರೆ. ಕಾನೂನನ್ನು ಕೈಗೆತ್ತಿಕೊಳ್ಳದೆ ಜವಾಬ್ದಾರಿಯುತವಾಗಿ ಅಕ್ರಮ ದಂಧೆಗೆ ಕಡಿವಾಣ ಹಾಕಿದ ಯುವಕರ ಈ ಸಾಹಸಿಕ ಹಾಗೂ ಜಾಗರೂಕ ಕಾರ್ಯಕ್ಕೆ ಸ್ಥಳೀಯರು ಶಭಾಷ್ ಎಂದಿದ್ದಾರೆ.
ಈ ಜನ್ನತ್ ನಗರದ ಅಕ್ರಮ ಮದ್ಯ ಮಾರಾಟದ ಕುರಿತು ಮತ್ತು ಇಲಾಖೆಯ ನಿರ್ಲಕ್ಷ್ಯದ ಬಗ್ಗೆ ನಾವು ಪೊಲೀಸ್ ಹಾಗೂ ಅಬಕಾರಿ ಇಲಾಖೆಯ ಗಮನಕ್ಕೆ ತರುತ್ತಿದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳು ಇನ್ಮುಂದೆಯಾದರೂ ಎಚ್ಚೆತ್ತುಕೊಂಡು ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಈ ಕುರಿತು ಅಧಿಕಾರಿಗಳು ಕೈಗೊಳ್ಳುವ ಕ್ರಮ ಮತ್ತು ಘಟನೆಯ ಸಂಪೂರ್ಣ ವಿಡಿಯೋ ವಿವರಗಳೊಂದಿಗೆ ಮುಂದಿನ ವರದಿಯಲ್ಲಿ ಭೇಟಿಯಾಗಲಿದ್ದೇವೆ. ಕಲ್ಮೇಶ್ ತಳವಾರ್, ಜನಮನ ಸುದ್ದಿ, ಧಾರವಾಡ.